ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈ ಒಂದು ಪ್ರತಿಭಟನೆ ಮುಖಾಂತರವಾಗಿ ಒಂದು ಕಡೆ ನಿಮಗೆ ರಾಜಕೀಯವಾಗಿ ಪುನರ್ಜನ್ಮ ಯಾವ ರೀತಿಯಾಗಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಿಮ್ಮ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು, ಎಲ್ಲೋ ಒಂದು ಕಡೆ ನಿಮ್ಮ ವಿರುದ್ಧವಾಗಿ. ಈಗ ನೀವು ಕೂಡ ಪಾದಯಾತ್ರೆ ಮಾಡಬೇಕಂತ ಅನ್ಕೊಂಡಿದ್ದೀರಿ, ಏನ್ ಅನ್ಸುತ್ತೆ ಸರ್? ನೋಡಿ, ಇಲ್ಲಿ ಒಂದೇ ಒಂದು ವಿಷಯ ಏನಂದ್ರೆ, ರಾಜಕೀಯವಾಗಿ ನಮಗೆ ಇದೊಂದು ಪುನರ್ಜನ್ಮ ಅನ್ನುವಂಥ ವಿಷಯಕ್ಕಿಂತ ಒಬ್ಬ ಅಮಾಯಕ ಬಲಿಯಾದ ಅನ್ನುವಂಥದ್ದು ದುಃಖ ಒಂದು. ಎರಡನೇದು ಬಂದು, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಕೂಡ ನಡೆಯದೇ ಇರುವಂತ ಒಂದು ಘಟನೆ. ನಾವು ಈ ಪ್ರೈವೇಟ್ ಗನ್ಮ್ಯಾನ್ಗಳು, ಫೈರಿಂಗ್ಗಳು, ಇದೆಲ್ಲವುದನ್ನು ಕೂಡ ನಾವು ನೋಡಿದ್ದು ಎಲ್ಲೋ ಉತ್ತರ ಭಾರತದಲ್ಲಿ, ಬಿಹಾರಲ್ಲಿ ಅಂತ, ಅದು ಕೂಡ 20 ವರ್ಷಗಳ ಹಿಂದೆ. ಇವತ್ತಿನ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಇಂಥ ಘಟನೆಗಳನ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಶಾಂತಿಯ ಬೀಡು ಅಂತೇಳಿ ನಾವೇನು ಮಾತಾಡ್ತೀವೋ, ಈ ಬಳ್ಳಾರಿ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ, ಸಾವಿರಾರು ಮಂದಿನ ಬಾಂಬ್ಗಳನ್ನ ತಗೊಂಡು ಬಂದು ಮನೆ ಮೇಲೆ ದಾಳಿ ಮಾಡಿರುವಂತ ಘಟನೆ. ಹಾಗಾಗಿ ಇದನ್ನ ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ಮೂಲಕ ನಾರಾ ಭರತ್ ರೆಡ್ಡಿ ಅರೆಸ್ಟ್ ಮತ್ತು ಸಿಬಿಐ ಎಂಕ್ವೈರಿ ಆಗಬೇಕಂತ ಹೇಳಿ ಆಗ್ರಹ ವ್ಯಕ್ತ ಮಾಡೋದಕ್ಕೆ ಇವತ್ತು ರ್ಯಾಲಿ. ಈ ಒಂದು ಪ್ರಕರಣದ ಬಗ್ಗೆ ಸರ್ಕಾರ ಸಿಐಡಿ ತನಿಖೆ ಕೊಟ್ಟಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕ್ಷುಲ್ಲಕ ವಿಚಾರಕ್ಕೋಸ್ಕರವಾಗಿ ಈ ಒಂದು ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೂಡ ಗಮನಿಸಿದ್ದಾರೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಈ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣನ್ನ ಅವರ ಪಕ್ಷದ ಒಬ್ಬ ಎಂಎಲ್ಎ ನಾರಾ ಭರತ್ ರೆಡ್ಡಿನೇ ಕೊಲೆ ಮಾಡಿಸಿರುವಂತ ಒಂದು ಘಟನೆ, ಒಂದು ಪ್ರಾಣ ಹೋಗಿರೋದು ಅವ್ರಿಗೆ ಕ್ಷುಲ್ಲಕ ಅಂತ ಅನಿಸಿದೆ ಅಂತಂದ್ರೆ ಕರ್ನಾಟಕ ರಾಜ್ಯದ ಜನರೇ ಅವ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ರಿ, ಇಲ್ಲೊಂದು ಕಡೆ ಪ್ರತಿಭಟನೆ ಮುಖಾಂತರವಾಗಿ ಪಾದಯಾತ್ರೆ ಮಾಡಬೇಕು ಅನ್ನೋ ಬಗ್ಗೆ ಆಲೋಚನೆ ಮಾಡಿದ್ರೆ, ಅದಕ್ಕೆ ಸಿದ್ಧತೆ ಕೂಡ ಆಗಿತ್ತು. ಯಾಕೆ ಆಗ್ಲಿಲ್ಲ ಸರ್? ಇಲ್ಲೊಂದು ಕಡೆ ನಿಮ್ಮ ಪಾರ್ಟಿ ಬಿಡ್ತಲ್ಲ, ರಾಜ್ಯದ ನಾಯಕರು ಬಿಡ್ತಲ್ಲ, ಅಥವಾ ಹೈಕಮಾಂಡ್ ನಾಯಕರು ಬಿಡ್ತಾ ಇಲ್ವಾ ಅಂತ? ಪಕ್ಷದ, ಭಾರತೀಯ ಜನತಾ ಪಕ್ಷದ ಒಂದು ತೀರ್ಮಾನ ಏನು ಅಂತಂದ್ರೆ, ಪಾದಯಾತ್ರೆ ಮತ್ತು ಈ ಪ್ರತಿಭಟನಾ ರ್ಯಾಲಿ ಮತ್ತು ಪಾದಯಾತ್ರೆ ಮಾಡೋದ್ರ ಬಗ್ಗೆ ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲ. ಹಂತ ಹಂತವಾಗಿ ಮಾಡೋಣ. ಮೊದಲು ಪ್ರತಿಭಟನಾ ರ್ಯಾಲಿ ಮೂಲಕ ನಮ್ಮ ಆಗ್ರಹ ವ್ಯಕ್ತಪಡಿಸೋಣ. ಅದಕ್ಕೆ ಸರ್ಕಾರ ಸ್ಪಂದಿಸದೆ ಹೋದ ಪಕ್ಷದಲ್ಲಿ ಎರಡನೇ ಹಂತವಾಗಿ ನಾಳೆ 20ನೇ ತಾರೀಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಮುಗಿದ ನಂತರ ಎಲ್ಲ ರಾಜ್ಯ ನಾಯಕರುಗಳು ಕೂಡ ಹೋಗಿ ದೆಹಲಿಗೆ ನಾವು ಒಂದು ದಿನಾಂಕ ನಿಗದಿಪಡಿಸಿ ಎರಡನೇ ಹಂತದ ಹೋರಾಟವಾಗಿ ಪಾದಯಾತ್ರೆ ಮಾಡೋಣ ಅನ್ನೋದು ತೀರ್ಮಾನ. ಈ ಒಂದು ಪ್ರತಿಭಟನೆ ಮುಖಾಂತರವಾಗಿ ಸರ್ಕಾರಕ್ಕೆ ಏನು ಸಂದೇಶವನ್ನು ಕೊಡ್ತೀರಿ ಅಂತ ಸರ್? ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಕೊನೆ ಗಳಿಗೆ ಅಂತಾನೆ ನಾನು ಹೇಳ್ತೇನೆ. ಯಾವುದೇ ಕ್ಷಣದಲ್ಲಿ ಅವರು ಕುರ್ಚಿ ಬಿಡ್ತಾರೆ ಅನ್ನುವಂಥದ್ದು ಇಡೀ ಕರ್ನಾಟಕನೇ ಮಾತಾಡ್ತಾ ಇದೆ. ಹೋಗೋ ಮುಂಚೆ ಗೌರವಯುತವಾಗಿ ದೇವರಾಜ್ ಅರಸು ಅವರ ಇತಿಹಾಸವನ್ನು ನಾನು ಮರುಕಳಿಸಿ ಮತ್ತೆ ಅದನ್ನ ಬ್ರೇಕ್ ಮಾಡಿದ್ದೀನಿ ಅನ್ನುವಂಥ ಖುಷಿ ಜೊತೆಗೆ ಕಳಂಕರಹಿತ ಮುಖ್ಯಮಂತ್ರಿಯಾಗಿ ನೀವು ಮನೆ ಹೋಗೋ ಪ್ರಯತ್ನ ಮಾಡಿ ಭರತ್ ರೆಡ್ಡಿನ ಅರೆಸ್ಟ್ ಮಾಡೋದ್ರ ಮೂಲಕ ಕಳಂಕರಹಿತ ಮುಖ್ಯಮಂತ್ರಿ ಅಂತೇಳಿ ನೀವು ಹೆಸರು ಮಾಡಿಕೊಂಡು ಮನೆಗೆ ಹೋದ್ರೆ ನಿಮಗೂ ಸಮಾಧಾನ ಇರುತ್ತೆ, ರಾಜ್ಯದ ಜನರು ನಿಮ್ಮನ್ನ ಮೆಚ್ಕೊಳ್ತಾರೆ ಅಂತ ಹೇಳ್ತೀನಿ. ಕೊನೆಯದಾಗಿ ಸರ್, ವಿಶೇಷವಾಗಿ ಕಾಣ್ತಿರುವಂತದ್ದು ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ಒಟ್ಟಾಗಿರುವಂತದ್ದು ಇಂದಿನ ದಿನಗಳ ಕಾಣಿಸ್ತಾ ಇರಲಿಲ್ಲ. ಅದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಮಿಟಿ ಚಿಂತೆಯಾಗಿ ಕಾಡ್ತಿರುವಂತದ್ದು, ಮತ್ತೊಂದು ಕಡೆ ಈ ಭಾಗದಲ್ಲಿ ಮುಂದಿನ ಚುನಾವಣೆಗಳಿಗೆ ಅದು ಅನುಕೂಲ ಆಗುತ್ತೆ ಅಂತ ನೀವೇನ್ ಹೇಳ್ತೀರಿ ಸರ್? ಈ ಒಂದು ಒಗ್ಗಟ್ಟು ಬರುವಂತ ದಿನಗಳಲ್ಲೂ ಕೂಡ ಮುಂದುವರಿಯುತ್ತಾ ಈ ಸ್ನೇಹಿತರ ಒಂದು ಒಗ್ಗಟ್ಟು ಅಂತ? ನೋಡಿ, ನಾನು ಮತ್ತು ಶ್ರೀರಾಮುಲು ಊಹೆ ಬಂದಾಗ್ಲಿಂದ ಕೂಡ, ಅಂದ್ರೆ 7-8 ವರ್ಷ ಮಕ್ಕಳಿದ್ದಾಗ್ಲಿಂದಾನೇ ಸ್ನೇಹಿತರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಧ್ಯದಲ್ಲಿ ಏನೇ ಒಂದು ಮನಸ್ಪರ್ಧೆಗಳು ನಾನು ಹಿಂದೆ ಆಲ್ರೆಡಿ ಹೇಳಿದ್ದೇನೆ. ನಾವು ಪುರಾಣಗಳಲ್ಲಿ ಶ್ರೀಕೃಷ್ಣಾರ್ಜುನ ಯುದ್ಧ ಅಂತ ನೋಡ್ತೀವಿ, ರಾಮಾಂಜನೇಯ ಯುದ್ಧ ಅಂತಾನೂ ನಾವು ನೋಡ್ತೀವಿ. ಆ ರೀತಿ ನಮ್ಮಿಬ್ಬರ ನಡುವೆ ಏನೇ ಇದ್ರೂ ಕೂಡ ಒಬ್ಬರನ್ನೊಬ್ಬರು ನೋಡಿದ ತಕ್ಷಣ ಹೃದಯ ಅನ್ನೋದು ಹೇಗೆ ಕರಗುತ್ತೆ ಅನ್ನೋದಕ್ಕೆ ಮೊನ್ನೆ ಆಗಿರೋ ಘಟನೆ ವಿಷಯದಲ್ಲಿ ನಾನು ಶ್ರೀರಾಮುಲು, ನನಗೋಸ್ಕರ ಶ್ರೀರಾಮುಲು ಅನ್ನೋದೇ ಇವತ್ತು ಇಡೀ ಕರ್ನಾಟಕ ನೋಡಿದೆ. ಇದರಿಂದ ರಾಜಕೀಯ ಅನ್ನುವಂಥ ವಿಚಾರ ಬಂದಾಗಲೂ ಕೂಡ ಇಡೀ ಕರ್ನಾಟಕದಲ್ಲಿ 100ಕ್ಕೆ 99% ಕಾಂಗ್ರೆಸ್ ಒಂದು ಲೀಡರ್ಗಳಿಗೆ ಇವತ್ತು ದುಃಖ ಆಗಿದೆ. 100ಗೆ 99% ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ 100ಕ್ಕೆ 100 ಖುಷಿಯಾಗಿರುವಂತಹ ಒಂದು ವಿಚಾರ. ನಾವಿಬ್ಬರು ಒಂದಾಗಿದ್ದು. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.